ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ. ಏನ್ ಮಾಡಿದ್ರು ಮ್ಯಾನಿಫೆಸ್ಟೇಷನ್ ಆಗ್ತಾ ಇಲ್ಲ. ಏನ್ ನಂಬಿಕೆ ಬರಬೇಕು ಆ ನಂಬಿಕೆ ಬರ್ತಾ ಇಲ್ಲ ಅನ್ನೋರಿಗೋಸ್ಕರ ಈ ವಿಡಿಯೋ. ಇಲ್ಲಿ ನಾವು ಯೂನಿವರ್ಸ್ ನ ಕೆಲವೊಂದು ರಹಸ್ಯಗಳು, ಯೂನಿವರ್ಸ್ ಹೇಗೆ ಕೆಲಸ ಮಾಡ್ತದೆ, ವಿಜ್ಞಾನ ಏನ್ ಹೇಳುತ್ತೆ, ಕ್ವಾಂಟಮ್ ಫಿಸಿಕ್ಸ್ ಅಂದ್ರೆ ಏನು, ಇದ್ರ ಬಗ್ಗೆ ಹೇಳ್ತೀನಿ. ಈ ನಾಲೆಜ್ ನ ಯೂಸ್ ಮಾಡಿ ನೀವು ಎಷ್ಟು ಬೇಕಾದರೂ ಅಮೌಂಟ್ನ ಮ್ಯಾನಿಫೆಸ್ಟ್ ಮಾಡಬಹುದು. ದುಡ್ಡೇ ಅಂತಲ್ಲ, ಏನು ಬೇಕಾದರೂ ಮ್ಯಾನಿಫೆಸ್ಟ್ ಮಾಡಬಹುದು. ನಾನು ಇದನ್ನು ಪ್ರಯೋಗ ಮಾಡಿಕೊಂಡು ರಿಸಲ್ಟ್ ಪಡೆದು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಪ್ರಪಂಚ ಭ್ರಮೆ ಯಾಕೆ, ಈ ಟೈಮ್ ಅನ್ನೋದು ಇಲ್ಯೂಷನ್, ಭ್ರಮೆ ಯಾಕೆ, ಈ ಟೈಮ್ ಸಹ ನಮ್ಮ ಮೈಂಡ್ನ ಭ್ರಾಂತಿ, ಅದರ ಮೇಲೆ ವಿಶ್ವಾಸ ಮಾಡಲಿಕ್ಕಾಗಲ್ಲ. ಇನ್ನು ನಾವು ನಮ್ಮ ಟೈಮ್ನ 2-3 ಪಟ್ಟು ಜಾಸ್ತಿ ಹೇಗೆ ಮಾಡೋದು, ಇನ್ನು ಕಾನ್ಷಿಯಸ್ ಮೈಂಡ್ ಮತ್ತು ಸಬ್ ಕಾನ್ಷಿಯಸ್ ಮೈಂಡ್ ಹೇಗೆ ಕೆಲಸ ಮಾಡ್ತದೆ, ಈ ನಾಲೆಜ್ನ ಉಪಯೋಗಿಸ್ಕೊಂಡು ನಾವು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಮಾಡೋಣ. ಏನು ಮಾಡಬೇಕು, ಹೇಗೆ ಮಾಡಬೇಕು. ಉದಾಹರಣೆಗೆ ನಿಮಗೆ 1 ಲಕ್ಷ 10 ಲಕ್ಷ ಮ್ಯಾನಿಫೆಸ್ಟ್ ಮಾಡಬೇಕು. ಹೇಗೆ, ಯಾಕೆ ಈ ಪ್ರಪಂಚ ಇಲ್ಯೂಷನ್, ಮಾಯೆ, ಯಾಕೆ ಈ ಪ್ರಪಂಚನ ನಂಬೋ ಹಾಗಿಲ್ಲ, ಇದನ್ನು ಪೂರ್ತಿ ಸೈನ್ಸ್ ಅರ್ಥ ಮಾಡ್ಕೊಳ್ಳೋಣ. ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ, ಯಾಕೆಂದರೆ ಇದೊಂದ್ಸಲ ಥಿಯರಿ ನಿಮಗೆ ಅರ್ಥ ಆಯಿತು ಅಂದರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಪ್ರೊಸೆಸ್ ತುಂಬ ಈಸಿ ಆಗುತ್ತೆ. ನೀವು ಡೀಪಾಗಿ ತಿಳ್ಕೊಳ್ಳದೆ ಮೇಲೆ ಮಾಡ್ಲಿಕ್ಕೆ ಹೋದರೆ ರಿಸಲ್ಟ್ ಬರಲ್ಲ. ಕೊನೆಗೆ ಲಾ ಆಫ್ ಅಟ್ರಾಕ್ಷನ್ ಕೆಲಸ ಮಾಡಲ್ಲ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ವರ್ಕ್ ಆಗಲ್ಲ ಅಂತ ಬ್ಲೇಮ್ ಮಾಡ್ತಾ ಇರ್ತೀರ. ಹಾಗಾಗಿ ಪೂರ್ತಿ ಗಮನವಿಟ್ಟು ಕೇಳಿ. ಒಂದ್ಸಲ ಥಿಯರಿ ಸರಿಯಾಗಿ ಅರ್ಥ ಆಯಿತು ಅಂದರೆ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಬರ್ತದೆ, ಹೌದು ಮ್ಯಾನಿಫೆಸ್ಟೇಷನ್ ಮಾಡಬಹುದು ಅಂತ. ಇದ್ರ ಹಿಂದಿರುವ ಪೂರ್ತಿ ಸೈನ್ಸ್ನ ಅರ್ಥ ಮಾಡ್ಕೊಳ್ಳೋಣ. ಯಾಕೆ ಪ್ರಪಂಚ ಇಲ್ಯೂಷನ್, ಭ್ರಮೆ ಅಂತೀವಿ, ಮಾಯೆ ಅಂತೀವಿ. ಈ ಪ್ರಪಂಚದಲ್ಲಿರೋ ಎಲ್ಲ ಅಂದರೆ ಚೇರು, ಟಿವಿ, ಫ್ರಿಜ್ಜು, ನಿಮ್ಮ ಕೈಲಿರುವಂತಹ ಫೋನು, ಚಾರ್ಜರು ಎಲ್ಲ ಅಟಮ್ನಿಂದ ಆಗಿರುವಂಥದ್ದು. ಅಟಮ್ ಅಂದರೆ ಅಣು, ಪರಮಾಣು, ಒಂದು ಅಂಶದ ಚಿಕ್ಕ ಕಣ ಅನ್ಕೊಳ್ಳಿ. ಈ ಫೋನ್ನ ಮೈಕ್ರೋಸ್ಕೋಪ್ ಮುಖಾಂತರ ಝೂಮ್ ಮಾಡಿದಾಗ ಇದು ಸಣ್ಣ ಸಣ್ಣ ಪಾರ್ಟಿಕಲ್ ಆಗಿ ಕಾಣ್ಲಿಕ್ಕೆ ಸಿಗ್ತದೆ. ಆ ಪಾರ್ಟಿಕಲ್ ಎಲ್ಲ ಕೂಡಿ ನಮಗೆ ಇದು ಮೊಬೈಲ್, ಕೈಯಲ್ಲಿ ಇರುವಂತಹ ಒಂದು ವಸ್ತು, ಘನ ವಸ್ತು. ಆದರೆ ಕ್ವಾಂಟಮ್ ಫಿಸಿಕ್ಸ್ ಬೇರೆನೋ ಹೇಳುತ್ತೆ. ಕ್ವಾಂಟಮ್ ಫಿಸಿಕ್ಸ್ ಅಂದರೆ ವಿಜ್ಞಾನದ ಒಂದು ಭಾಗ. ಅದೇನು ಹೇಳುತ್ತಂದ್ರೆ ಆ ಪಾರ್ಟ್, ಆ ಕಣನ ಝೂಮ್ ಮಾಡಿದಾಗ ಅದು ವೇವ್ಸ್ ರೂಪದಲ್ಲಿ ಇರ್ತದೆ ಅಂತ. ವೇವ್ಸ್ ಅಂದರೆ ತರಂಗ, ಅಲೆ. ಅದನ್ನು ಮುಟ್ಲಿಕ್ಕಾಗಲ್ಲ. ಈ ಗಾಳಿ ಹೇಗೆ ಬೀಸ್ತದೆ ನಮ್ಗೆ ನೋಡ್ಲಿಕ್ಕೆ ಸಿಗಲ್ಲ, ಆದರೆ ಅನುಭವ ಮಾಡಬಹುದು, ಫೀಲ್ ಮಾಡಬಹುದು. ಆ ರೀತಿ ಅರ್ಥ ಏನು ಅಂದರೆ ಒಂದು ವಸ್ತು ಅದನ್ನು ಮೈಕ್ರೋಸ್ಕೋಪ್ ಮುಖಾಂತರ ಝೂಮ್ ಮಾಡ್ತಾ ಹೋದರೆ ಅದು ಅಣುವಿನ ರೂಪದಲ್ಲಿ, ಅಟಮ್, ಅಣು, ಪರಮಾಣು ಏನೇ ಹೇಳಬಹುದು, ಕಾಣ್ಲಿಕ್ಕೆ ಸಿಗ್ತದೆ. ಇನ್ನೂ ಅದನ್ನು ಝೂಮ್ ಮಾಡ್ತಾ ಹೋದರೆ ಅದು ವೇವ್ಸ್ ರೂಪದಲ್ಲಿ ಇರ್ತದೆ, ತರಂಗದ ರೂಪದಲ್ಲಿ ಇರ್ತದೆ. ಅಂದರೆ ಒಂದು ಫ್ರೀಕ್ವೆನ್ಸಿಲಿ ವೈಬ್ರೇಟ್ ಮಾಡ್ತಾ ಇರ್ತದೆ. ಅರ್ಥ ಏನು ಅಂದರೆ ನಮ್ಮ ಅಕ್ಕಪಕ್ಕ ಇರುವಂತಹ ಎಲ್ಲ ವಸ್ತುಗಳು ವೇವ್ಸ್ ರೂಪದಲ್ಲಿದೆ, ಅಣುವಿನ ರೂಪದಲ್ಲೂ ಇದೆ. ಆದರೆ ಅದನ್ನು ಇನ್ನೂ ಝೂಮ್ ಮಾಡ್ತಾ ಹೋದರೆ ತರಂಗದ ರೂಪದಲ್ಲಿದೆ. ಸೈಂಟಿಸ್ಟ್ ಇದನ್ನು ಪ್ರಯೋಗ ಮಾಡ್ತಾರೆ, ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಪ್ರಯೋಗ ಏನು ಅಂದರೆ ಒಂದು ಕಣ ಪಾರ್ಟಿಕಲ್ಸ್ನ ಗೋಡೆಗೆ ಹೊಡೆದಾಗ ಅದು ಈ ರೀತಿ ವೇವ್ಸ್ ರೂಪದಲ್ಲಿ ಕಾಣ್ತದೆ. ಅದೇ ಪಾರ್ಟಿಕಲ್ಸ್ನ ಒಂದು ಮೆಜರಿಂಗ್ ಡಿವೈಸ್ ಇಟ್ಟು ನೋಡಿದಾಗ ಅಥವಾ ಒಬ್ಬ ಅಬ್ಸರ್ವರ್ ಇದ್ದಾಗ ಅದು ಕಣದ ರೂಪದಲ್ಲಿ ಈ ರೀತಿ ಕಾಣ್ಲಿಕ್ಕೆ ಸಿಗ್ತದೆ. ಅಂದರೆ ಈಗ ನಾವು ಇಲ್ಲಿದ್ದೀವಿ, ನಮ್ಮ ಆಫೀಸ್ ಇದೆ, ಶಾಪ್ ಇದೆ, ಅದೀಗ ತರಂಗದ ರೂಪದಲ್ಲಿದೆ, ಅಲ್ಲಿ ನೋಡೋರಿಲ್ಲ. ಯಾವಾಗ ಅದು ನಮಗೆ ಪಾರ್ಟಿಕಲ್ಸ್ ರೂಪದಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ ಅಂದರೆ ನಾವು ಅದನ್ನು ಅಲ್ಲಿ ಹೋಗಿ ನೋಡಿದಾಗ. ಈಗ ಅದು ಎಕ್ಸಿಸ್ಟ್ ಇಲ್ವೇ ಇಲ್ಲ. ಇದು ಕ್ವಾಂಟಮ್ ಫಿಸಿಕ್ಸ್ನ ಒಂದು ಥಿಯರಿ, ವೇವ್ಸ್ ಪಾರ್ಟಿಕಲ್ಸ್ ಡ್ಯುಯಾಲಿಟಿ ಅಂತ. ಇದು ಒಂಥರ ಯೋಚನೆ ಮಾಡಬೇಕಾದಂಥ ವಿಚಾರ. ಇದು ನಾನು ಹೇಳ್ತಾ ಇಲ್ಲ, ಕ್ವಾಂಟಮ್ ಫಿಸಿಕ್ಸ್ ಹೇಳ್ತಾ ಇರೋದು. ಅಂದರೆ ನಮಗೆ ಇಷ್ಟು ಗೊತ್ತಿದೆ, ಎನರ್ಜಿನ ಕ್ರಿಯೇಟ್ ಮಾಡಲಿಕ್ಕಾಗಲ್ಲ, ಡಿಸ್ಟ್ರಾಯ್ ಮಾಡಲಿಕ್ಕಾಗಲ್ಲ, ಅದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಚಾನಲೈಸ್ ಮಾಡ್ಬೋದು ಅಂತ ಇಷ್ಟು ಮಾತ್ರ ಗೊತ್ತಿದೆ. ಇದರ ಮೂಲ ನಮ್ಗೆ ಗೊತ್ತಿಲ್ಲ, ಇಷ್ಟು ಅರ್ಥ ಮಾಡ್ಕೋಬೋದು. ಅಂದರೆ ನಮ್ಮ ಮ್ಯಾನಿಫೆಸ್ಟೇಷನು ಆಗ್ತಾ ಇಲ್ಲ, ರಿಸಲ್ಟ್ ಬರ್ತಾ ಇಲ್ಲ ಅಂತ ಯಾಕೆ ಹೇಳ್ತೀವಿ ಅಂದರೆ ನಮಗೆ ಈ ಮೂಲ ಗೊತ್ತಿಲ್ಲ, ಬ್ರಹ್ಮಾಂಡದ ರಹಸ್ಯ ಗೊತ್ತಿಲ್ಲ, ಅದು ಹೇಗೆ ಕೆಲಸ ಮಾಡುತ್ತೆ ಗೊತ್ತಿಲ್ಲ. ಏನೋ ಒಂದು ತಂತ್ರ ಬಳಸ್ತೀವಿ, ಆಗಲ್ಲ, ಲಾ ಆಫ್ ಅಟ್ರಾಕ್ಷನ್ ಕೆಲಸ ಮಾಡಲ್ಲ, ಈ ರೀತಿ ಅನ್ಕೊಬಿಡ್ತೀವಿ. ಈ ಥಿಯರಿನ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ನೀವು ಮ್ಯಾನಿಫೆಸ್ಟೇಷನ್ ಮಾಡೋದು ತುಂಬ ಈಸಿ ಆಗುತ್ತೆ. ಅದನ್ನು ಹೇಳ್ತೀನಿ, ಈ ಥಿಯರಿನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಮ್ಯಾನಿಫೆಸ್ಟೇಷನ್ ಸುಮಾರು ತಂತ್ರ ಬಳಸಿದ್ದೀನಿ, ಕೆಲವೊಂದು ಕೆಲಸ ಮಾಡಿಲ್ಲ, ಹಾಗಂತ ಅವು ಕೆಲಸ ಮಾಡಲ್ಲ ಅಂತಲ್ಲ. ಅದು ನನಗೆ ಸರಿಯಾಗಿ ಅರ್ಥ ಆಗಿಲ್ಲ, ನಾನು ಅದನ್ನು ಸರಿಯಾಗಿ ಪ್ರಯೋಗ ಮಾಡಿಲ್ಲ ಅಂತ ಅಷ್ಟೇ. ಆ ತಂತ್ರ ಕೆಲಸನೇ ಮಾಡಲ್ಲ ಅನ್ನೋದು, ಜಜ್ಮೆಂಟ್ ಪಾಸ್ ಮಾಡೋದು ನನ್ನ ಮುಟ್ಟಾಳ್ತನ ಆಗುತ್ತೆ. ಈಗ ಎನರ್ಜಿನ ಕ್ರಿಯೇಟ್ ಮಾಡಲಿಕ್ಕೂ ಆಗಲ್ಲ, ಡಿಸ್ಟ್ರಾಯ್ ಮಾಡಲಿಕ್ಕೂ ಆಗಲ್ಲ, ನಾಶ ಮಾಡಲಿಕ್ಕೂ ಆಗಲ್ಲ ಅಂದಮೇಲೆ ಅದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಮಾಡ್ಬೋದು. ಇದು ಸೈನ್ಸ್ ಹೇಳುತ್ತೆ.
ಈಗ ನಾವು ಹಿಂದೆ ತಿಳ್ಕೊಂಡಂತಹ ವಿಷಯನ ಮತ್ತು ಈ ಎನರ್ಜಿನ ಒಂದು ಕಡೆ ಕನೆಕ್ಟ್ ಮಾಡಿ ಅರ್ಥ ಮಾಡ್ಕೊಳ್ಳೋದೇನೆಂದರೆ ಎಲ್ಲ ಎನರ್ಜಿಯಿಂದ ಆಗಿರುವಂಥದ್ದು. ಎನರ್ಜಿ ಅಂದರೆ ತರಂಗ. ಈ ಎನರ್ಜಿ ಕೆಲವು ಫ್ರೀಕ್ವೆನ್ಸಿಯಿಂದ ವೈಬ್ರೇಟ್ ಆಗ್ತಾ ಇದೆ. ಈ ಎನರ್ಜಿ ವೇವ್ಸ್ ರೂಪದಲ್ಲಿರೋದ್ರಿಂದ, ತರಂಗ ರೂಪದಲ್ಲಿರೋದ್ರಿಂದ ನಾವೇನು ಬಯಕೆ, ಆಸೆ ಇಂಥದನ್ನು ಮ್ಯಾನಿಫೆಸ್ಟೇಷನ್ ಮಾಡಬೇಕಂತ ಏನು ಬಯಸ್ತಾ ಇದ್ದೀವಿ ಅದೀಗ ತರಂಗದ ರೂಪದಲ್ಲೇ ಇದೆ. ಆದರೆ ಎಕ್ಸಿಸ್ಟೆನ್ಸ್ ಇಲ್ಲ, ತರಂಗದ ರೂಪದಲ್ಲಿದೆ. ನನಗೀಗ 1,00,000 ಈಗಿಂದೀಗ ಬೇಕು ಅಂದರೆ ಅದು ಇದೆ, ತರಂಗದ ರೂಪದಲ್ಲಿ ಇದೆ, ಇಲ್ಲೇ ಇದೆ. ಈ 1,00,000 ನನ್ನ ಅಕ್ಕಪಕ್ಕನೇ ವೇವ್ಸ್ ರೂಪದಲ್ಲಿ ವೈಬ್ರೇಟ್ ಮಾಡ್ತಾ ಇದೆ, ಇಲ್ಲೇ ಇದೆ, ತರಂಗ ರೂಪದಲ್ಲಿದೆ. ಅದು ನನ್ನ ಕೈಗೀಗ ಇನ್ನೂ ಬಂದಿಲ್ಲ, ಯಾಕಂದರೆ ನಾನು ಆ ತರಂಗಕ್ಕೆ ವೈಬ್ರೇಟ್ ಆಗ್ತಾ ಇಲ್ಲ, ಆ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗ್ತಾ ಇಲ್ಲ. ನಾನು ಆ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆದರೆ ಆ 1,00,000 ನನ್ನ ಕೈಯಲ್ಲಿರ್ತದೆ. ಈ ಪ್ರಪಂಚ ಮಾಯೆ, ಯಾಕಂದರೆ ನಮ್ಮ ಕಣ್ಣು ನಮಗೆ ಸರಿಯಾಗಿದ್ದನ್ನು ತೋರಿಸ್ತಾ ಇಲ್ಲ. ನಮ್ಮ ರಿಯಾಲಿಟಿ ಏನಿದೆ ಅದು ಸುಳ್ಳು ಆಗಿರ್ಬೋದು. ಇಲ್ಲಿ ನೋಡಿ, ಇಲ್ಲಿ ಬೆಕ್ಕಿನ ಮರಿ ಇದೆ, ಗರುಡ ಅದನ್ನು ತಿನ್ನಬೇಕಂತ ಬರುತ್ತೆ, ಆದರೆ ತಿನ್ಲಿಕ್ಕೆ ಆಗ್ತಾನೆ ಇಲ್ಲ. ಯಾಕಂದರೆ ಸೆಂಟ್ರಲ್ಲಿ ಗ್ಲಾಸ್ ಇದೆ, ಅದು ಕಾಣ್ತಾ ಇಲ್ಲ ಅದಕ್ಕೆ, ಆದರೆ ನಮ್ಗೆ ಕಾಣ್ತಾ ಇದೆ. ಅಂದರೆ ನಾವು ಕೂತ್ಕೊಂಡು ಹೇಳ್ಬೋದು ಆ ಗರುಡಕ್ಕೆ ಕಣ್ಣು ಕಾಣಲ್ವಾ ಗ್ಲಾಸ್ ಇರೋದು ಅಂತ. ಹಾಗೆ ಯೂನಿವರ್ಸ್ ಸಹ ನಮಗೂ ಎಲ್ಲ ಕೊಟ್ಟಿದೆ, ಆದರೆ ನಮಗೆ ಕಾಣ್ತಾ ಇಲ್ಲ, ನೋಡೋ ಕಣ್ಣಿಲ್ಲ. ಪ್ರಪಂಚ ಮಾಯೆ ಅನ್ನೋದು ಇದಕ್ಕೆ, ಅಂದರೆ ನಮಗೆಲ್ಲ ಕಾಣ್ತಾ ಇರೋದು ಸತ್ಯ ಅಲ್ಲ. ಈ ಯೂನಿವರ್ಸ್ ಸುಳ್ಳು, ಈ ಪ್ರಪಂಚ ಮಾಯೆ. ನಮಗೇನು ಬೇಕೋ ಎಲ್ಲ ಇದೆ, ಆದರೆ ನಮಗೆ ನೋಡೋ ಕಣ್ಣಿಲ್ಲ. ನಮ್ಗೆ ಎಷ್ಟು ದುಡ್ಡು ಬೇಕೋ ಆ ದುಡ್ಡು ಇಲ್ಲೇ ಇದೆ. ನಾವು ಆ ವೈಬ್ರೇಷನ್ಗೆ ಮ್ಯಾಚ್ ಆಗೋದನ್ನು ಕಲಿಬೇಕಾಗ್ತದೆ. ಹೇಗೆ ಆ ವೈಬ್ರೇಷನ್ಗೆ ಮ್ಯಾಚ್ ಆಗೋದು ಇದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ.